ಬ್ಲಾಸ್ಟ್ನ ಸಂದರ್ಭದಲ್ಲಿ ಗಾಯಗೊಂಡಿರೋರ ಗಾಯಾಳುಗಳ ಪೈಕಿ 5ರ ಸ್ಥಿತಿ ಗಂಭೀರ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 5 ಜನ ಸ್ಥಿತಿ ಗಂಭೀರ, 2 ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಈವರೆಗೆ ಯಾವುದೇ ಸಂಘಟನೆ ಈ ದಾಳಿಯ ಹೊಣೆ ಹೊತ್ತುಕೊಂಡಿಲ್ಲ. ಹಾಗಾಗಿ ಇದು ಜೈಷೆ ಸಂಘಟನೆಯ ಕೆಲಸನ ಅಥವಾ ಬೇರೆ ಸಂಘಟನೆ ಅನ್ನೋದು ಗೊತ್ತಾಗಬೇಕಾಗಿದೆ. ಜಮ್ಮುವಿನಲ್ಲಿ ಬಸ್ ಮೇಲೆ ಗ್ರೆನೇಡ್ ದಾಳಿ ನಡೆಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 26 ಜನಕ್ಕೇನು ಗಾಯ ಆಗಿದೆ. 26 ಜನ ಗಾಯಾಳುಗಳ ಪೈಕಿ 5ರ ಸ್ಥಿತಿ ಗಂಭೀರ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಅದರಲ್ಲಿ 2 ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾರೆ ಅನ್ನುವಂತಹ ದುರಂತ ಸುದ್ದಿ ಇದು. ಇನ್ನು ಇಲ್ಲಿ ತನಕ ಈ ಬ್ಲಾಸ್ಟ್ ನಡೆಸಿರೋದು ಯಾರು ಅನ್ನೋದ್ರ ಬಗ್ಗೆ ಯಾವ ಸಂಘಟನೆಯೂ ಕೂಡ ದಾಳಿಯ ಹೊಣೆಯನ್ನ ಹೊತ್ತುಕೊಂಡಿಲ್ಲ. ಸಾಮಾನ್ಯವಾಗಿ ಉಗ್ರರು ದಾಳಿ ನಡೆಸಿದ ಸಂದರ್ಭದಲ್ಲಿ ಯಾವ ಸಂಘಟನೆ ಈ ದಾಳಿ ನಡೆಸಿರೋದು ಅನ್ನೋದನ್ನ ತಕ್ಷಣ ಹೊಣೆ ಹೊತ್ತುಕೊಳ್ಳುತ್ತೆ. ಈ ಮೂಲಕ ಪ್ರಚಾರವನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಉಗ್ರ ಸಂಘಟನೆಗಳು ಮಾಡುತ್ತೆ. ಒಂದು ರೀತಿಯ ಪ್ರೆಸ್ಟೀಜ್ ಕೆಲಸ ಉಗ್ರರ ಪಾಲಿಗೆ ಅದು. ತಾವು ಬ್ಲಾಸ್ಟ್ ಮಾಡಿದೀವಿ, ಇಷ್ಟು ಜನರನ್ನು ಸಾಯಿಸಿದೀವಿ, ಈ ರೀತಿ ಆಗಿದೆ ಅನ್ನುವಂಥದ್ದು. ಆದರೆ ಈ ಒಂದು ದಾಳಿಯ ಸಂದರ್ಭದಲ್ಲಿ ಇನ್ನೂ ಕೂಡ ಯಾವ ಸಂಘಟನೆಯೂ ಕೂಡ ಈಗ ಹೊಣೆಯನ್ನ ಹೊತ್ತುಕೊಂಡಿಲ್ಲ. ಹಾಗಾಗಿ ಜೈಷೆ ಸಂಘಟನೆಯ ಕೆಲಸನ ಅಥವಾ ಬೇರೆ ಉಗ್ರ ಸಂಘಟನೆಗಳ ಕೆಲಸವ ಅನ್ನೋದು ಕಾದ್ ನೋಡಬೇಕಾಗಿದೆ. ಗ್ರೆನೇಡ್ ಅನ್ನ ಜೇಬಲ್ಲಿ ಇಟ್ಟುಕೊಂಡು ಬಂದಿದ್ದ ವ್ಯಕ್ತಿ ಅಂತ ಹೇಳಲಾಗಿದ್ದು, ಸ್ಫೋಟದ ತೀವ್ರತೆಗೆ ಬಸ್ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಜಮ್ಮು ಬಸ್ ಸ್ಟ್ಯಾಂಡ್ ನಲ್ಲಿ ಈ ಗ್ರೆನೇಡ್ ಸ್ಫೋಟ ನಡೆಸಿರೋದು. ಬಸ್ನಲ್ಲಿ ಗ್ರೆನೇಡ್ ಅನ್ನ ಉಗ್ರರು ಸ್ಫೋಟಗೊಳಿಸಿದ ಪರಿಣಾಮ 26 ಜನ ಗಂಭೀರವಾಗಿ ಗಾಯಗೊಂಡಿದ್ದು, ಅದರಲ್ಲಿ 2ರ ಸ್ಥಿತಿ ಗಂಭೀರ ಮತ್ತು 5 ಜನರ ಸ್ಥಿತಿ ಸ್ವಲ್ಪ ಸೀರಿಯಸ್ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಗ್ರೆನೇಡ್ ಅನ್ನ ಜೇಬಲ್ಲಿ ಇಟ್ಟುಕೊಂಡು ಬಂದಿದ್ರು ಉಗ್ರರು ಅನ್ನುವಂತಹ ಮಾಹಿತಿಯನ್ನು ಕೂಡ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಕೊಟ್ಟಿರುವಂತಹ ಮಾಹಿತಿ. ಒಟ್ಟಾರೆ ಈಗ ನಿಲ್ದಾಣದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದ್ದು, ಎಲ್ಲಾ ಬಸ್ಗಳ ಆಗಮನ ನಿರ್ಗಮನವನ್ನ ಸ್ಥಗಿತಗೊಳಿಸಲಾಗಿದೆ. ಬಸ್ ನಿಲ್ದಾಣದ ಒಳಗಡೆ ಪ್ರಯಾಣಿಕರ ಪ್ರವೇಶಕ್ಕೂ ಕೂಡ ನಿರ್ಬಂಧ ವಿಧಿಸಲಾಗಿದ್ದು, ಬಸ್ ನಿಲ್ದಾಣವನ್ನ ಸಂಪೂರ್ಣವಾಗಿ ಜಮ್ಮು ಪೊಲೀಸರು ಸುತ್ತುವರೆದಿದ್ದಾರೆ. ಇನ್ನು ಸಾಮಾನ್ಯವಾಗಿ ಕಾಶ್ಮೀರದಲ್ಲಿ ಇಂತಹ ಘಟನೆಗಳು ಹೆಚ್ಚಾಗಿ ನಡೀತಾ ಇತ್ತು. ಆದರೆ ಜಮ್ಮುವಿನಲ್ಲಿ ಈ ಹಿಂದೆ 2 ಬಾರಿ ಗ್ರೆನೇಡ್ ದಾಳಿ ನಡೆಸಲಾಗಿತ್ತು, ಅದು ಕೂಡ ರಾತ್ರಿಯ ಸಂದರ್ಭದಲ್ಲಿ. ಆದರೆ ಈಗ ನೋಡಿದ್ರೆ ಹಗಲೇ ಉಗ್ರರು ಇಂತಹ ದುಷ್ಕೃತ್ಯ ಎಸಗಿದ್ದಾರೆ. ಜಮ್ಮು ಬಸ್ ಸ್ಟ್ಯಾಂಡ್ ನಲ್ಲಿ ನಿಂತಿದ್ದಂತಹ ಬಸ್ನ ಕೆಳಗಡೆ ಗ್ರೆನೇಡ್ ಇಟ್ಟ ಪರಿಣಾಮ ಬಸ್ ಸ್ಫೋಟಗೊಂಡಿದ್ದು, ಬಸ್ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಜೊತೆಗೆ ಬಸ್ನ ಗಾಜಿನ ಚೂರುಗಳು ಅಲ್ಲಲ್ಲಿ ಛಿದ್ರವಾಗಿ ಬಿದ್ದಿರೋದು. ಇನ್ನು ಶ್ವಾನದಳದಿಂದ ಪರಿಶೀಲನೆ ನಡೆಸಲಾಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವೀಗ ನೋಡ್ತಾ ಇದ್ದೀವಿ. ಅಲ್ಲಿ ಸ್ಫೋಟ ನಡೆದಂತಹ ಸ್ಥಳಕ್ಕೆ ಒಂದು ಮಾರ್ಕ್ ಅನ್ನು ಕೂಡ ಹಾಕಲಾಗಿದೆ. ಅಲ್ಲಿ ಈಗ ಶ್ವಾನದಿಂದ ಸ್ಥಳ ಪರಿಶೀಲನೆ ನಡೆಸಲಾಗ್ತಾ ಇದೆ. ಪೊಲೀಸರು ಸಂಪೂರ್ಣವಾಗಿ ಸುತ್ತುವರೆದಿದ್ದಾರೆ. ಇನ್ನು ಆಸ್ಪತ್ರೆಯಲ್ಲಿ ಗಾಯಾಳುಗಳು ಚಿಕಿತ್ಸೆ ಪಡ್ಕೊಳ್ತಾ ಇದ್ದು, ಅವರ ಆರೋಗ್ಯವನ್ನ ವಿಚಾರಿಸಿಕೊಳ್ತಾ ಇರುವಂತಹ ಒಂದು ದೃಶ್ಯವನ್ನು ಕೂಡ ನಾವೀಗ ನೋಡ್ತಾ ಇದ್ದೀವಿ. ನಾವೀಗ ನೋಡಬಹುದು, ಇಲ್ಲಿ ಒಂದು ಕಡೆ ಘಟನೆ ನಡೆದಂತಹ ಸ್ಥಳದಲ್ಲಿ ಪೊಲೀಸರು ಮಹಜರು ನಡೆಸ್ತಾ ಇರುವಂತದ್ದು, ಮತ್ತೊಂದು ಕಡೆಗೆ ಗಾಯಾಳುಗಳು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. 26 ಜನಕ್ಕೆ ಗಾಯವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದ್ದು, ಅದರಲ್ಲಿ 5 ಜನರ ಸ್ಥಿತಿ ಗಂಭೀರ ಅಂತ ಹೇಳಲಾಗಿದೆ. ಅಂದ್ರೆ ತುಂಬಾ ಜಾಸ್ತಿ ಗಾಯ ಆಗಿರುವಂತದ್ದು 5 ಜನರಿಗೆ. ಅದರಲ್ಲಿ 2 ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಜಮ್ಮು ಬಸ್ ಸ್ಟ್ಯಾಂಡ್ ನಲ್ಲಿ ಗ್ರೆನೇಡ್ ಸ್ಫೋಟ ಏನಾಯಿತು, ವ್ಯಕ್ತಿಯೊಬ್ಬ ಅಂದ್ರೆ ಶಂಕಿತ ಉಗ್ರ ಜೇಬ್ನಲ್ಲಿ ಗ್ರೆನೇಡ್ ಇಟ್ಟುಕೊಂಡು ಬಂದು ಬಸ್ನ ಅಡಿಗೆ ಅದನ್ನ ಬಿಸಾಕಿದ್ದ, ಎಸ್ತಿದ್ದ, ಉರುಳಿಸಿದ್ದ ಅನ್ನುವಂತಹ ಮಾಹಿತಿ ಪ್ರತ್ಯಕ್ಷದರ್ಶಿಗಳು ಕೊಟ್ಟಿರೋದು. ದೂರದಿಂದ ಬಸ್ ಅಡಿಗೆ ಗ್ರೆನೇಡ್ ಅನ್ನ ಉರುಳಿಸಿರುವಂತಹ ಉಗ್ರ ಅದನ್ನ ಜೇಬಲ್ಲೇ ಇಟ್ಟುಕೊಂಡು ಬಂದಿದ್ದ ಅನ್ನುವಂಥದ್ದು. ಅಂದ್ರೆ ಆತನ ಟಾರ್ಗೆಟ್ ಇಡೀ ಬಸ್ ಅನ್ನ ಉಡಾಯಿಸೋದಾಗಿತ್ತು, ಎಲ್ಲರ ಪ್ರಾಣವನ್ನ ಕಸಿಯೋದಾಗಿತ್ತು. ಅದೃಷ್ಟವಶಾತ್ ಯಾರಿಗೂ ಪ್ರಾಣಹಾನಿ ಆಗಿಲ್ಲ. ಆದರೆ 2ರ ಸ್ಥಿತಿ ಗಂಭೀರ ಅನ್ನುವಂತಹ ಮಾಹಿತಿ ಲಭ್ಯವಾಗಿದ್ದು, ಗ್ರೆನೇಡ್ ಸ್ಫೋಟದಿಂದಾಗಿ ಅಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಸ್ಫೋಟ ನಡೆದ ಸ್ಥಳದಿಂದ ಸ್ಯಾಂಪಲ್ ಸಂಗ್ರಹ ಮಾಡಲಾಗ್ತಾ ಇದೆ. ಈಗ ಜಮ್ಮು ಬಸ್ ನಿಲ್ದಾಣದಲ್ಲಿ ಏನು ಸ್ಫೋಟ ಸಂಭವಿಸಿದೆ, ಗ್ರೆನೇಡ್ ದಾಳಿ ನಡೆಸಲಾಗಿದೆ. ಸ್ಯಾಂಪಲ್ ಅನ್ನ ಈಗ ವಿಧಿವಿಜ್ಞಾನ ಅಧಿಕಾರಿಗಳು ಸಂಗ್ರಹ ಮಾಡ್ತಾ ಇದ್ದಾರೆ. ತನಿಖೆ ಈಗ ನಡೀಬೇಕಾಗಿದೆ. ಎಷ್ಟು ತೀವ್ರತೆಯ ಗ್ರೆನೇಡ್ ಎಸೆಯಲಾಗಿರೋದು ಅನ್ನೋದರಿಂದ ಹಿಡಿದು ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕಬೇಕಾಗುತ್ತೆ. ಹೀಗಾಗಿ ಸ್ಫೋಟ ನಡೆದ ಸ್ಥಳದಿಂದ ಸ್ಯಾಂಪಲ್ ಸಂಗ್ರಹ ಮಾಡ್ತಾ ಇದ್ದಾರೆ ವಿಧಿವಿಜ್ಞಾನ ಅಧಿಕಾರಿಗಳು. ಶ್ವಾನದಳದಿಂದ ಈಗಾಗಲೇ ಪರಿಶೀಲನೆ ನಡೆಸಲಾಯಿತು. ಅದಾದ ನಂತರ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಯಿತು. ಯಾರಿಗೂ ಕೂಡ ಒಳಗಡೆ ಪ್ರವೇಶಕ್ಕೆ ಅವಕಾಶ ಇಲ್ಲ.
ಇನ್ನು ಆ ಸ್ಫೋಟ ನಡೆದಂತಹ ಸ್ಥಳದಲ್ಲಿ ರಕ್ತದ ಕಲೆಗಳು, ಅದರ ಜೊತೆಗೆ ಗಾಜಿನ ಚೂರುಗಳು ಎಲ್ಲವೂ ಕೂಡ ಅಲ್ಲಿ ಕಂಡು ಬಂದಿದ್ದು ದೃಶ್ಯದಲ್ಲಿ. ಇನ್ನು ಗ್ರೆನೇಡ್ ಕೂಡ ಅಲ್ಲೇ ಇರೋ ಕಾರಣಕ್ಕಾಗಿ ಅದರ ಸ್ಯಾಂಪಲ್ ಅನ್ನ ಈಗ ಪರಿಶೀಲನೆಗೆ ಅಂತ ವಿಧಿವಿಜ್ಞಾನ ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ. ಸ್ಫೋಟ ನಡೆದ ಸ್ಥಳದಿಂದ ಸ್ಯಾಂಪಲ್ ಸಂಗ್ರಹ ಮಾಡಿ ಈಗ ಇದಕ್ಕೆ ಸಂಬಂಧಪಟ್ಟಂತಹ ತನಿಖೆಯನ್ನ ಮುಂದುವರಿಸಲಿದ್ದಾರೆ. ನಾವೀಗ ನೋಡ್ತಾ ಇರುವಂತಹ ದೃಶ್ಯ, ಒಂದು ಕಡೆಗೆ ಅಲ್ಲಿ ಶ್ವಾನದಳ ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯ. ಘಟನೆ ನಡೆದಂತಹ ಸ್ಥಳದಲ್ಲಿ ಅಲ್ಲಿ ಎಲ್ಲಿ ಗ್ರೆನೇಡ್ ಅನ್ನು ಎಸೆಯಲಾಗಿತ್ತು, ಎಲ್ಲಿ ಬಸ್ ನಿಂತಿತ್ತು, ಆ ಬಸ್ನ ಕೆಳಗಡೆ ಗ್ರೆನೇಡ್ ಅನ್ನು ಉರುಳಿಸಲಾಗಿತ್ತು, ಅಲ್ಲಿ ಬಸ್ ಸ್ಫೋಟಗೊಂಡಿತ್ತು, ಆ ಸ್ಥಳದ ಪರಿಶೀಲನೆ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ಗಾಯಾಳುಗಳನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸುವಂತಹ ಕೆಲಸ, ಜೊತೆಗೆ ಗಾಯಾಳುಗಳಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಕೂಡ ಅಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನು 5 ಜನರ ಸ್ಥಿತಿ ಗಂಭೀರ ಅಂತ ಹೇಳಲಾಗಿದ್ದು, ಇಬ್ಬರು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾರೆ. ಈ ಒಂದು ಸ್ಫೋಟದ ತೀವ್ರತೆಗೆ ಇಬ್ಬರಿಗೆ ತೀವ್ರ ಹಾನಿಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಸ್ಫೋಟ ನಡೆದ ಸ್ಥಳದಿಂದ ಸ್ಯಾಂಪಲ್ ಸಂಗ್ರಹ ಮಾಡಿರುವಂತಹ ಅಧಿಕಾರಿಗಳು ಈಗ ಹೆಚ್ಚಿನ ತನಿಖೆಗಾಗಿ ಅದನ್ನ ಪ್ರಯೋಗಾಲಯಕ್ಕೆ ತೆಗೆದುಕೊಂಡು ಹೋಗಲಿದ್ದಾರೆ. ಸ್ಯಾಂಪಲ್ ಸಂಗ್ರಹವನ್ನ ವಿಧಿವಿಜ್ಞಾನ ಅಧಿಕಾರಿಗಳು ಮಾಡಿದ್ದು, ಸ್ಫೋಟ ನಡೆದ ಸ್ಥಳದಿಂದಲೇ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ. ಅಲ್ಲಿಂದ ಈಗ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಅದನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಅಧಿಕಾರಿಗಳು ಈ ಸ್ಯಾಂಪಲ್ ಅನ್ನ ಈಗ ಪರೀಕ್ಷೆಗೆ ಒಳಪಡಿಸಲಿದ್ದಾರೆ. ಅಂದ್ರೆ ಗ್ರೆನೇಡ್ ಎಸ್ತಿರುವಂಥದ್ದು, ಜೊತೆಗೆ ಎಲ್ಲ ರೀತಿಯಲ್ಲೂ ಕೂಡ ಅಂದ್ರೆ ಫಿಂಗರ್ ಪ್ರಿಂಟ್ಸ್ ಇಂದ ಹಿಡಿದು ಎಲ್ಲ ರೀತಿಯ ಒಂದು ಟೆಸ್ಟ್ಗಳನ್ನು ಕೂಡ ಈಗ ಈ ಸಂದರ್ಭದಲ್ಲಿ ಮಾಡಲಾಗುತ್ತೆ. पीछे आ जाओ बेटा। ಇನ್ನು ಗಾಜಿನ ಚೂರುಗಳು ಅಲ್ಲಿ ಪೀಸ್ ಆಗಿ ಬಿದ್ದಿರೋದನ್ನ ನೋಡಬಹುದು. ಅದರ ಜೊತೆಗೆ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡ್ತಾ ಇರುವಂತಹ, ಆಸ್ಪತ್ರೆಗೆ ಸಾಗಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವೀಗ ಅಲ್ಲಿ ನೋಡಬಹುದು. ಅಂದ್ರೆ ಇವತ್ತು ಜಮ್ಮುವಿನಲ್ಲಿ ಈ ಒಂದು ಘಟನೆ ನಡೆಯುತ್ತೆ ಅನ್ನುವಂಥದ್ದು ಊಹೆ ಮಾಡೋದಕ್ಕೂ ಕೂಡ ಕಷ್ಟ ಆಗಿತ್ತು. ಅಂತಹ ಒಂದು ತೀವ್ರವಾದಂತಹ ಒಂದು ಬಾಂಬ್ ಸ್ಫೋಟ ಇದು. ಯಾಕಂದ್ರೆ ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಗಿತ್ತು ಅಥವಾ ಒಂದು ಸ್ವಲ್ಪ ತೀವ್ರತೆ ಇನ್ನೂ ಜಾಸ್ತಿ ಆಗಿತ್ತು ಅಂತಂದ್ರೆ ಎಲ್ಲರ ಪ್ರಾಣ ಪಕ್ಷಿ ಕೂಡ ಹಾರಿ ಹೋಗ್ತಾ ಇತ್ತು. ಅದೃಷ್ಟವಶಾತ್ ಆ ಥರದ ಘಟನೆ ಆಗಿಲ್ಲ. ಆದರೂ ಕೂಡ 5 ಜನರ ಸ್ಥಿತಿ ಗಂಭೀರ ಅನ್ನುವಂತಹ ಮಾಹಿತಿಯನ್ನು ಲಭ್ಯವಾಗಿದೆ. ಇದು ನಿಜಕ್ಕೂ ಆತಂಕ ಹುಟ್ಟಿಸುವಂತಹ ವಿಚಾರ ಇದು. ಇನ್ನು ಈ ಸಂದರ್ಭದಲ್ಲಿ ಏನಂದ್ರೆ ಈ ಸ್ಫೋಟ ನಡೆಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಂಕಿತನೊಬ್ಬನನ್ನ ಈಗ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಲಾಗ್ತಾ ಇದೆ. ಆದರೆ ಆತನೇ ಈ ಒಂದು ಸ್ಫೋಟದ ರೂವಾರಿನ, ಆತನೇ ಈ ಸ್ಫೋಟ ನಡೆಸಿರೋದು, ಆತನ ಜೊತೆಗೆ ಇನ್ಯಾರ್ಯಾರು ಸಾಥ್ ಕೊಟ್ಟಿದ್ದಾರೆ, ಯಾವ ಸಂಘಟನೆ ಈ ಒಂದು ಕೆಲಸ ಮಾಡಿರೋದು, ಎಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಯಾವ ಸಂಘಟನೆಯೂ ಕೂಡ ಈ ಒಂದು ಘಟನೆಯ ಹೊಣೆಯನ್ನು ಹೊತ್ತುಕೊಂಡಿಲ್ಲ. ಹಾಗಾಗಿ ಇದು ಜೈಷೆ ಸಂಘಟನೆಯ ಕೆಲಸನ ಅಥವಾ ಇನ್ಯಾವುದೋ ಉಗ್ರ ಸಂಘಟನೆಯ ಕೆಲಸವನ್ನ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕಂತೂ ಈಗ ಸ್ಫೋಟ ನಡೆದ ಸ್ಥಳದಿಂದ ಸ್ಯಾಂಪಲ್ ಸಂಗ್ರಹ ಮಾಡಲಾಗಿದೆ. ಶಂಕಿತನನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಇನ್ನೋರ್ವ ಪರಾರಿಯಾಗಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದ್ದು, ಆತನ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕಾಗಿದೆ. ಜಮ್ಮು ಬಸ್ ನಿಲ್ದಾಣದಲ್ಲಿ ಗ್ರೆನೇಡ್ ದಾಳಿ ನಡೆಸಿದ ಪರಿಣಾಮ 5ರ ಸ್ಥಿತಿ ಗಂಭೀರವಾಗಿದ್ದು 26 ಮಂದಿಗೆ ಗಾಯವಾಗಿದೆ. ಓರ್ವ ಶಂಕಿತನನ್ನ ಬಂಧಿಸಲಾಗಿದ್ದು ಮತ್ತೋರ್ವ ಪರಾರಿಯಾಗಿದ್ದಾನೆ. ಇನ್ನು